ಕ್ರೀಮ್ ಮಾರ್ತಿದ್ದವನು ಕಟ್ಟಿದ ಬಹುಕೋಟಿ ಸಾಮ್ರಾಜ್ಯ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಗೆ ಆ್ಯಪ್ ಮೂಲಕ ಹಣ ಸಂಗ್ರಹ ಮಾಡಿರ್ತಕ್ಕಂಥದ್ದು. ಹುಬ್ಬಳ್ಳಿಯ ಉಣಕಲ್ ಮೂಲದ ಶಿವಾನಂದ್ಗೆ ಈಗ ಖಾಕಿ ವಿಚಾರಣೆಯನ್ನು ನಡೆಸಿದೆ. ಹೇಗೆ ಇವೆಲ್ಲ ಸಾಧ್ಯ ಆಯಿತು? ಜೊತೆಗೆ ಯಾವುದೇ ರೀತಿ RBI ಗೈಡ್ಲೈನ್ಸ್ ಅಥವಾ ರೂಲ್ಸ್ನ ಫಾಲೋ ಮಾಡಿಲ್ಲ. ತನಿಖೆ ವೇಳೆ ಇನ್ನೂ ಅನೇಕ ಅಂಶಗಳು ಬಯಲಾಗ್ತಾ ಇದೆ. ಸಾವಿರಾರು ಕೋಟಿ ಕಳ್ಳಾಟದ ಸತ್ಯ ಬಯಲಾಗ್ತಾ ಇದೆ. 2004ರಲ್ಲಿ ಈತ ಐಸ್ ಕ್ರೀಮ್ ಮಾರ್ತಿದ್ದ ಅಂತ ಹೇಳಲಾಗಿದೆ. ಶಿವಾನಂದ ನೀಲಣ್ಣವರು 2012ರಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿ ಸುಮಾರು 15 ಲಕ್ಷ ರೂಪಾಯಿ ಲಾಸ್ ಆಗಿತ್ತು ಅಂತ ಹೇಳಲಾಗಿದೆ. ಅಕ್ಯುಮನ್ ಆ್ಯಪ್ ಹೆಸರಲ್ಲಿ ಸಾವಿರಾರು ಕೋಟಿ ಹಣ ಸಂಗ್ರಹ ಮಾಡಿದ್ದ ಅಂತ ಹೇಳಲಾಗಿದೆ. ಮಾಜಿ ಸೈನಿಕರು ಸಾರ್ವಜನಿಕರಿಂದ ಸಾವಿರಾರು ಕೋಟಿ ಹಣ ಸಂಗ್ರಹ ಮಾಡಿದ್ದಂಥದ್ದು. ಹೆಚ್ಚಿನ ಬಡ್ಡಿ ಹಣದ ಆಮಿಷ ತೋರಿಸಿ ಬಹುಕೋಟಿ ವಂಚನೆ ಎಸಗಿದ ಆರೋಪ ಕೇಳಿಬಂದಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಇಡೀ ಪ್ರಕರಣದ ಬಗ್ಗೆ. ಅದು ಹೆಂಗ್ರಿ ಸಾಧ್ಯ ಆಗುತ್ತೆ ಮೈಲಾರಿ? ಈ ಪ್ರಕರಣನೇ ಬಹಳ ವಿಚಿತ್ರವಾಗಿ ಇದೆ. ಐಸ್ ಕ್ರೀಮ್ ಮಾರ್ತಾ ಇದ್ದಂತಹ ವ್ಯಕ್ತಿ ಆನಂತರ ಷೇರು ಮಾರುಕಟ್ಟೆಯಲ್ಲಿ ಹಣ ತೊಡಗಿಸಿ ಸಾಕಷ್ಟು ಲಾಸ್ ಮಾಡಿಕೊಂಡು ಆನಂತರ ಸಾವಿರಾರು ಕೋಟಿ ಜನರಿಂದ, ಒಬ್ಬರಿಬ್ಬರಲ್ಲ 35,000 ಜನರಿಂದ ಸಾವಿರಾರು ಕೋಟಿ ಹಣ ಸಂಗ್ರಹ ಮಾಡಿ ಈಗ ಪಂಗನಾಮ ಹಾಕಿರ್ತಕ್ಕಂಥ ಘಟನೆ ಇಷ್ಟು ತಡವಾಗಿ ಬೆಳಕಿಗೆ ಬಂದಿದ್ದು ಹೇಗೆ? ಇಡಿ ಅಥವಾ ಪೊಲೀಸರ ಕಣ್ಣಿಗೆ ಬೀಳಲಿಲ್ವಾ ಇದು? ಮೈಲಾರಿ, ಏನಿದೆ ಈ ಪ್ರಕರಣದ ಬಗ್ಗೆ ಅಪ್ಡೇಟ್? ಖಂಡಿತ ಶ್ರೀಲಕ್ಷ್ಮಿ, ಸುಮಾರು 4,500 ಕೋಟಿಗೂ ಹೆಚ್ಚಿನ ಹಣ ಇಲ್ಲಿ ಏನು ಅಕ್ರಮವಾಗಿ ಸಂಗ್ರಹಿಸಿದ ಆರೋಪದಡಿ, ಜೊತೆಗೆ ಠೇವಣಿದಾರರ ಹಣ ದುರುಪಯೋಗದಡಿ ಈಗಾಗಲೇ ಶಿವಮ್ ಅಸೋಸಿಯೇಟ್ನ ಕಂಪ್ನಿ ಮಾಲೀಕ ಆಗಿರುವಂಥ ಶಿವಾನಂದ್ ನೀಲಣ್ಣವರವ್ರನ್ನ ಈಗಾಗಲೇ ಮಾಳಮಾರ್ತಿ ಪೊಲೀಸರು ಬಂಧನ ಮಾಡಿದ್ದಾರೆ. ಸುಮಾರು 3,500ಕ್ಕೂ ಹೆಚ್ಚು ಜನರಿಂದ ಹಣ ಸಂಗ್ರಹಿಸಿದಂಥ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಮಾಜಿ ಸೈನಿಕರಿರ್ಬೋದು, ಜೊತೆಗೆ ಸಾರ್ವಜನಿಕರಿಂದ ಇಲ್ಲಿ ಏನು ಹೆಚ್ಚಿನ ಬಡ್ಡಿಯನ್ನು ಕೊಡೋದಾಗಿ ಆಮಿಷವನ್ನು ಒಡ್ಡಿ ಈ ಹಣವನ್ನು ಸಂಗ್ರಹ ಮಾಡಿದ್ದ, ಅದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ದ ಅನ್ನೋ ಒಂದು ಆರೋಪ ಇತ್ತು. ಹಾಗಾಗಿ ದುರುಪಯೋಗ ಆರೋಪದಡಿ ಇಲ್ಲಿ ಬೆಳಗಾವಿಯ DC ಅವರಿಗೆ ಒಂದು ಮಾಹಿತಿ ಬರುತ್ತೆ. ಮಾಹಿತಿ ಆಧಾರದ ಮೇಲೆ ವರದಿ ಸಲ್ಲಿಸೋದಕ್ಕೆ ಹೇಳ್ತಾರೆ. ವರದಿ ಆಧಾರದ ಮೇಲೆ ಈಗಾಗಲೇ ಏನು ಬರ್ಡ್ಸ್ ಆ್ಯಕ್ಟ್ 21 ಜೊತೆಗೆ KPID ಏನು ಸೆಕ್ಷನ್ ಅಡಿ ಈಗಾಗಲೇ ದೂರು ದಾಖಲಾಗಿರುವಂಥದ್ದು. ಆ ದೂರಿನ ಆಧಾರದ ಮೇಲೆ ಬಂಧನ ಕೂಡ ಆಗಲಾಗಿರುವಂಥದ್ದು. ಜೊತೆಗೆ ಸಿಪಾಯಿ ಇದ್ದಂಥವ ಐಸ್ ಕ್ರೀಮ್ ಮಾರ್ತಿದ್ದಂಥ ಶಿವಾನಂದ್ ನೀಲಣ್ಣವರಿಗೆ ಸಾವಿರಾರು ಕೋಟಿ ಒಡೆಯಾಗಿದ್ದ. ಹಾಗಾಗಿ ಇಲ್ಲಿ ಈತನ ಹಿನ್ನೆಲೆಯನ್ನು ನೋಡೋದಾದರೆ ಈತ ಏನು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಉಣಕಲ್ ಗ್ರಾಮದವನಾಗಿರ್ತಾನೆ. ಜೊತೆಗೆ ದ್ವಿತೀಯ PUCಯನ್ನು ಮುಗಿಸಿರ್ತಾನೆ. ಜೊತೆಗೆ ಈತ ಚೈನ್ ಸಿಸ್ಟಮ್ ಅಂದರೆ ಮೊದಲಿಗೆ ಸಿಪಾಯಿ ಇದ್ದಂಥವ, ನಂತರ ಚೈನ್ ಸಿಸ್ಟಮ್ ನಡಿ ಕೆಲಸ ಮಾಡ್ತಾನೆ. ಇದಾದ ನಂತರ ಸ್ಟಾಕ್ ಮಾರ್ಕೆಟ್ನಲ್ಲಿ ಸುಮಾರು 15 ಲಕ್ಷ ಹಣವನ್ನು ಹಾಕಿ ಅಲ್ಲಿ ಹಣವನ್ನು ಕಳೆದುಕೊಳ್ತಾನೆ. ಇದಾದ ನಂತರ ಆತ ಅದೇ ಒಂದು ಆ್ಯಪನ್ನು ತಯಾರಿಸಿ, ಅಂದರೆ ಆ್ಯಪನ್ನು ರಚನೆ ಮಾಡಿ ಆ್ಯಪ್ ಮೂಲಕ ಮಾಜಿ ಸೈನಿಕರು, ತಂದೆ ಕೂಡ ಮಾಜಿ ಸೈನಿಕರಿರ್ತಾರೆ, ಅಕಾಲಿಕ ನಿಧನದಿಂದ ಅವರು ಬೆಳಗಾವಿಯ ಶಿಫ್ಟ್ ಆಗ್ತಾರೆ. ಹೀಗಾಗಿ ಮಾಜಿ ಸೈನಿಕರು ಇರೋದ್ರಿಂದ ಮಾಜಿ ಸೈನಿಕರನ್ನ ಬುಟ್ಟಿಗೆ ಹಾಕೊಂಡು ಅವರಿಂದ ಹೆಚ್ಚಿನ ಬಡ್ಡಿಯನ್ನು ಕೊಡ್ತೀನಿ ಅನ್ನೋ ಇಡ್ಲಿ ಅವರಿಗೆ ಆಮಿಷವನ್ನು ಒಡ್ಡಿ ಹಣವನ್ನು ಸಂಗ್ರಹ ಮಾಡ್ತೀನಿ. ಅಲ್ಲಿಂದ ಅಂದರೆ 2016ರಿಂದ ಕೂಡ ಆರಂಭವಾದಂಥ ಈತನ ಜರ್ನಿ ಈಗ ಸುಮಾರು ಅಂದಾಜು ಪ್ರಾಥಮಿಕ ಮಾಹಿತಿ ಪ್ರಕಾರ 4,500 ಕೋಟಿಗೂ ಹೆಚ್ಚಿನ ಹಣವನ್ನು ಸಂಗ್ರಹ ಮಾಡಿದ್ದಾನೆ ಅನ್ನೊಂದು ಮಾಹಿತಿ ಕೂಡ ಇರುವಂಥದ್ದು. ಆದರೆ ಸದ್ಯಕ್ಕೆ ಆತನ 4 ಅಕೌಂಟ್ಗಳನ್ನು ಫ್ರೀಜ್ ಮಾಡಿದರೆ ಕೇವಲ 400 ಕೋಟಿಯಷ್ಟು ಹಣ ಇರುವಂಥದ್ದು. ಹಾಗಾಗಿ ಉಳಿದಂಥ ಹಣ ಎಲ್ಲಿ ಹೋಯಿತು ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಜೊತೆಗೆ ಕೇವಲ ಸಾಮಾನ್ಯ ಜನರು ಕೇವಲ 10 ಲಕ್ಷ ಹಣವನ್ನು ಬ್ಯಾಂಕ್ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದೇ ಆದರೆ ಅದು IT ಅವರಿಗೆ ಗೊತ್ತಾಗುತ್ತೆ, ಜೊತೆಗೆ ಬ್ಯಾಂಕ್ನವ್ರಿಗೆ ಗೊತ್ತಾಗುತ್ತೆ. ಆದರೆ ಈತನ ಅಕೌಂಟ್ನಲ್ಲಿ ನೂರಾರು ಕೋಟಿ, ಸಾವಿರಾರು ಕೋಟಿ ಹಣ ಟ್ರಾನ್ಸಾಕ್ಷನ್ ಇದ್ದು, ಜೊತೆಗೆ ಠೇವಣಿ ಇದ್ದರೂ ಕೂಡ ಇದು ಅವರಿಗೆ ಹೇಗೆ ಗೊತ್ತಾಗಲಿಲ್ಲ ಅನ್ನೋ ಒಂದು ಗಂಭೀರವಾದಂಥ ಪ್ರಶ್ನೆ ಕೂಡ ಇರುವಂಥದ್ದು. ಜೊತೆಗೆ ಇಲ್ಲಿ RBIನ ಗೈಡ್ಲೈನ್ಸ್ಗಳು ಯಾವೂ ಕೂಡ ಪಾಲನೆ ಆಗಿಲ್ಲ, ಎಲ್ಲವನ್ನು ಕೂಡ ಉಲ್ಲಂಘನೆ ಮಾಡಿ ಇಲ್ಲಿ ಹಣ ವರ್ಗಾವಣೆ ಆಗಿರುವಂಥದ್ದು. ಹಾಗಾಗಿ ಈ ಹಣ ಎಲ್ಲಿ ಹೋಗಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಹಾಗಾಗಿ ಈಗಾಗಲೇ ಬಂಧನ ಆಗಿರುವಂಥ ಶಿವಾನಂದ್ ನೀಲಣ್ಣವರನ್ನು 3 ಕಚೇರಿಗಳು ಕೂಡ ಈಗಾಗಲೇ ಸೀಸ್ ಮಾಡಿದ್ದಾರೆ. ಒಂದು ಅಪಾಯಿಂಟ್ಮೆಂಟ್ ಸೀಸ್ ಮಾಡಿದ್ದಾರೆ. ಜೊತೆಗೆ ಆತನ ಬಳಿ ಇದ್ದಂಥ ಲ್ಯಾಪ್ಟಾಪ್ಗಳಿರ್ಬೋದು, ಡಿಜಿಟಲ್ ಎವಿಡೆನ್ಸ್ಗಳಿರ್ಬೋದು, ಅಥವಾ ಪಾಸ್ಪೋರ್ಟ್ಗಳ ಸೀಸ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಸ್ಥಳ ಮಜರು
ಆಗತ್ತೆ. ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಥಳ ಮಹಜರನ್ನು ಮಾಡೋದಕ್ಕೆ ಮಾಳಮಾರುತಿ ಪೊಲೀಸರು ಮುಂದಾಗಿರುವಂಥದ್ದು. ACP ಸಂತೋಷ್ ಸತ್ನಾಯಕ್ ಅವರ ನೇತೃತ್ವದಲ್ಲಿ ತನಿಖೆ ಕೂಡ ಸದ್ಯ ಆಗ್ತಿರುವಂಥದ್ದು. ಸ್ಥಳ ಮಹಜರನ್ನು ಮಾಡಿ ಇಲ್ಲಿ ಆತ ಏನೆಲ್ಲ ಏನು ಅಕ್ರಮವನ್ನು ಎಸಗಿದ್ದಾನೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಜೊತೆಗೆ ತಡರಾತ್ರಿ ಶಿವಾನಂದ್ ನೀಲನ್ ಅವರನ್ನ ಬಂಧನ ಮಾಡಲಾಗಿತ್ತು. ಅಂದರೆ ಆತನ ಬಂಧನ ಸುಮಾರು ತಡರಾತ್ರಿವರೆಗೂ ಕೂಡ ಆತನ ಸಂಪೂರ್ಣವಾದಂಥ ವಿಚಾರಣೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಜೊತೆಗೆ ಇವತ್ತು ಕೂಡ ಸ್ಥಳ ಮಹಜರನ್ನು ಮಾಡಿ ಮಧ್ಯಾಹ್ನದ ಹೊತ್ತಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಹಾಗಾಗಿ ಮುಂದೆ ಈ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ, ಜೊತೆಗೆ ಈ ಎಲ್ಲ ಹಣ ಕೂಡ ಎಲ್ಲಿ ಆತ ಹೂಡಿಕೆ ಮಾಡಿದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರವನ್ನು ಪೊಲೀಸರು ತನಿಖೆಯಿಂದ ಹೊರ ಹಾಕಬೇಕಾಗಿರುವಂಥದ್ದು. ಆದರೆ ಇಲ್ಲಿ ದುರಾಸೆ ಮತ್ತು ಹೆಚ್ಚಿನ ಬಡ್ಡಿಗೆ ಸುಮಾರು ಸಾವಿರಾರು ಕೋಟಿ ಹಣವನ್ನು ಹೂಡಿಕೆ ಮಾಡಿದಂಥ ಮಾಜಿ ಸೈನಿಕರಿರ್ಬೋದು, ಜೊತೆಗೆ ಸಾರ್ವಜನಿಕರು ಈಗ ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂಥದ್ದು. ನಮ್ಮ ಹಣ ಹೇಗೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಪಿಂಚಣಿ ಹಣವನ್ನು ಮಾಜಿ ಸೈನಿಕರ ಪಿಂಚಣಿ ಹಣ ಇಲ್ಲಿ ದುರುಪಯೋಗ ಆಗಬಾರ್ದು, ಮುಂದೆ ಈ ರೀತಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತವೇ ಇದನ್ನು ಮಾನಿಟರ್ ಮಾಡಿ ಸ್ವತಃ ಬೆಳಗಾವಿ ಜಿಲ್ಲಾಡಳಿತದಿಂದ ಇದನ್ನು ಸಂಪೂರ್ಣವಾಗಿ ತನಿಖೆಗೆ ಆದೇಶ ನೀಡಿರುವಂಥದ್ದು. ಸದ್ಯ ಇವತ್ತು ಸ್ಥಳ ಮಹಜರಾಗುತ್ತೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮೈಲಾರಿ. ಡೀಟೇಲ್ಸ್ಗಾಗಿ ಐಸ್ ಕ್ರೀಮ್ ಮಾರ್ತಿದ್ದವನು ಕಟ್ಟಿದ ಬಹುಕೋಟಿ ಸಾಮ್ರಾಜ್ಯ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಗೆ ಆ್ಯಪ್ ಮೂಲಕ ಹಣ ಸಂಗ್ರಹ ಮಾಡಿರ್ತಕ್ಕಂಥದ್ದು. ಹುಬ್ಬಳ್ಳಿಯ ಉಣಕಲ್ ಮೂಲದ ಶಿವಾನಂದ್ಗೆ ಈಗ ಖಾಕಿ ವಿಚಾರಣೆಯನ್ನು ನಡೆಸಿದೆ. ಹೇಗೆ ಇವೆಲ್ಲ ಸಾಧ್ಯ ಆಯಿತು, ಜೊತೆಗೆ ಯಾವುದೇ ರೀತಿ RBI ಗೈಡ್ಲೈನ್ಸ್ ಅಥವಾ ರೂಲ್ಸ್ನ ಫಾಲೋ ಮಾಡಿಲ್ಲ. ತನಿಖೆ ವೇಳೆ ಇನ್ನೂ ಅನೇಕ ಅಂಶಗಳು ಬಯಲಾಗ್ತಾ ಇದೆ. ಸಾವಿರಾರು ಕೋಟಿ ಕಳ್ಳಾಟದ ಸತ್ಯ ಬಯಲಾಗ್ತಾ ಇದೆ. 2004ರಲ್ಲಿ ಈತ ಐಸ್ ಕ್ರೀಮ್ ಮಾರ್ತಿದ್ದ ಅಂತ ಹೇಳಲಾಗಿದೆ. ಶಿವಾನಂದ ನೀಲಣ್ಣವರು 2012ರಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿ ಸುಮಾರು 15 ಲಕ್ಷ ರೂಪಾಯಿ ಲಾಸ್ ಆಗಿತ್ತು ಅಂತ ಹೇಳಲಾಗಿದೆ. ಅಕ್ಯುಮನ್ ಆ್ಯಪ್ ಹೆಸರಲ್ಲಿ ಸಾವಿರಾರು ಕೋಟಿ ಹಣ ಸಂಗ್ರಹ ಮಾಡಿದ್ದ ಅಂತ ಹೇಳಲಾಗಿದೆ. ಮಾಜಿ ಸೈನಿಕರು ಸಾರ್ವಜನಿಕರಿಂದ ಸಾವಿರಾರು ಕೋಟಿ ಹಣ ಸಂಗ್ರಹ ಮಾಡಿದ್ದಂಥದ್ದು. ಹೆಚ್ಚಿನ ಬಡ್ಡಿ ಹಣದ ಆಮಿಷ ತೋರಿಸಿ ಬಹುಕೋಟಿ ವಂಚನೆ ಎಸಗಿದ ಆರೋಪ ಕೇಳಿಬಂದಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಇಡೀ ಪ್ರಕರಣದ ಬಗ್ಗೆ. ಅದು ಹೆಂಗ್ರಿ ಸಾಧ್ಯ ಆಗುತ್ತೆ ಮೈಲಾರಿ? ಈ ಪ್ರಕರಣನೇ ಬಹಳ ವಿಚಿತ್ರವಾಗಿ ಇದೆ. ಐಸ್ ಕ್ರೀಮ್ ಮಾರ್ತಾ ಇದ್ದಂತಹ ವ್ಯಕ್ತಿ ಆನಂತರ ಷೇರು ಮಾರುಕಟ್ಟೆಯಲ್ಲಿ ಹಣ ತೊಡಗಿಸಿ ಸಾಕಷ್ಟು ಲಾಸ್ ಮಾಡಿಕೊಂಡು ಆನಂತರ ಸಾವಿರಾರು ಕೋಟಿ ಜನರಿಂದ, ಒಬ್ಬರಿಬ್ಬರಲ್ಲ 35,000 ಜನರಿಂದ ಸಾವಿರಾರು ಕೋಟಿ ಹಣ ಸಂಗ್ರಹ ಮಾಡಿ ಈಗ ಪಂಗನಾಮ ಹಾಕಿರ್ತಕ್ಕಂಥ ಘಟನೆ ಇಷ್ಟು ತಡವಾಗಿ ಬೆಳಕಿಗೆ ಬಂದಿದ್ದು ಹೇಗೆ? ಇಡಿ ಅಥವಾ ಪೊಲೀಸರ ಕಣ್ಣಿಗೆ ಬೀಳಲಿಲ್ವಾ ಇದು? ಮೈಲಾರಿ, ಏನಿದೆ ಈ ಪ್ರಕರಣದ ಬಗ್ಗೆ ಅಪ್ಡೇಟ್? ಖಂಡಿತ ಶ್ರೀಲಕ್ಷ್ಮಿ, ಸುಮಾರು 4,500 ಕೋಟಿಗೂ ಹೆಚ್ಚಿನ ಹಣ ಇಲ್ಲಿ ಏನು ಅಕ್ರಮವಾಗಿ ಸಂಗ್ರಹಿಸಿದ ಆರೋಪದಡಿ, ಜೊತೆಗೆ ಠೇವಣಿದಾರರ ಹಣ ದುರುಪಯೋಗದಡಿ ಈಗಾಗಲೇ ಶಿವಮ್ ಅಸೋಸಿಯೇಟ್ನ ಕಂಪ್ನಿ ಮಾಲೀಕ ಆಗಿರುವಂಥ ಶಿವಾನಂದ್ ನೀಲನ್ ಅವರನ್ನ ಈಗಾಗಲೇ ಮಾಳಮಾರುತಿ ಪೊಲೀಸರು ಬಂಧನ ಮಾಡಿದ್ದಾರೆ. ಸುಮಾರು 3,500ಕ್ಕೂ ಹೆಚ್ಚು ಜನರಿಂದ ಹಣ ಸಂಗ್ರಹಿಸಿದಂಥ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಮಾಜಿ ಸೈನಿಕರಿರ್ಬೋದು, ಜೊತೆಗೆ ಸಾರ್ವಜನಿಕರಿಂದ ಇಲ್ಲಿ ಏನು ಹೆಚ್ಚಿನ ಬಡ್ಡಿಯನ್ನು ಕೊಡೋದಾಗಿ ಆಮಿಷವನ್ನು ಒಡ್ಡಿ ಈ ಹಣವನ್ನು ಸಂಗ್ರಹ ಮಾಡಿದ್ದ, ಅದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ದ ಅನ್ನೋ ಒಂದು ಆರೋಪ ಇತ್ತು. ಹಾಗಾಗಿ ದುರುಪಯೋಗ ಆರೋಪದಡಿ ಇಲ್ಲಿ ಬೆಳಗಾವಿಯ DC ಅವರಿಗೆ ಒಂದು ಮಾಹಿತಿ ಬರುತ್ತೆ. ಮಾಹಿತಿ ಆಧಾರದ ಮೇಲೆ ವರದಿ ಸಲ್ಲಿಸೋದಕ್ಕೆ ಹೇಳ್ತಾರೆ. ವರದಿ ಆಧಾರದ ಮೇಲೆ ಈಗಾಗಲೇ ಏನು ಬರ್ಡ್ಸ್ ಆ್ಯಕ್ಟ್ 21 ಜೊತೆಗೆ KPID ಏನು ಸೆಕ್ಷನ್ ಅಡಿ ಈಗಾಗಲೇ ದೂರು ದಾಖಲಾಗಿರುವಂಥದ್ದು. ಆ ದೂರಿನ ಆಧಾರದ ಮೇಲೆ ಬಂಧನ ಕೂಡ ಆಗಲಾಗಿರುವಂಥದ್ದು. ಜೊತೆಗೆ ಸಿಪಾಯಿ ಇದ್ದಂಥವ ಐಸ್ ಕ್ರೀಮ್ ಮಾರ್ತಿದ್ದಂಥ ಶಿವಾನಂದ್ ನೀಲನ್ನವರಿಗೆ ಸಾವಿರಾರು ಕೋಟಿ ಒಡೆಯಾಗಿದ್ದ. ಹಾಗಾಗಿ ಇಲ್ಲಿ ಈತನ ಹಿನ್ನೆಲೆಯನ್ನು ನೋಡೋದಾದರೆ ಈತ ಏನು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಉಣಕಲ್ ಗ್ರಾಮದವನಾಗಿರ್ತಾನೆ. ಜೊತೆಗೆ ದ್ವಿತೀಯ PUCಯನ್ನು ಮುಗಿಸಿರ್ತಾನೆ. ಜೊತೆಗೆ ಈತ ಚೈನ್ ಸಿಸ್ಟಮ್ ಅಂದರೆ ಮೊದಲಿಗೆ ಸಿಪಾಯಿ ಇದ್ದಂಥವ, ನಂತರ ಚೈನ್ ಸಿಸ್ಟಮ್ ನಡಿ ಕೆಲಸ ಮಾಡ್ತಾನೆ. ಇದಾದ ನಂತರ ಸ್ಟಾಕ್ ಮಾರ್ಕೆಟ್ನಲ್ಲಿ ಸುಮಾರು 15 ಲಕ್ಷ ಹಣವನ್ನು ಹಾಕಿ ಅಲ್ಲಿ ಹಣವನ್ನು ಕಳೆದುಕೊಳ್ತಾನೆ. ಇದಾದ ನಂತರ ಆತ ಅದೇ ಒಂದು
ಆ್ಯಪನ್ನು ತಯಾರಿಸಿ ಅಂದರೆ ಆ್ಯಪನ್ನು ರಚನೆ ಮಾಡಿ ಆ್ಯಪ್ ಮೂಲಕ ಮಾಜಿ ಸೈನಿಕರು ತಂದೆ ಕೂಡ ಮಾಜಿ ಸೈನಿಕರಿರ್ತಾರೆ, ಅಕಾಲಿಕ ನಿಧನದಿಂದ ಅವರು ಬೆಳಗಾವಿಯ ಶಿಫ್ಟ್ ಆಗ್ತಾರೆ. ಹೀಗಾಗಿ ಮಾಜಿ ಸೈನಿಕರು ಇರೋದ್ರಿಂದ ಮಾಜಿ ಸೈನಿಕರನ್ನ ಬುಟ್ಟಿಗೆ ಹಾಕೊಂಡು ಅವರಿಂದ ಹೆಚ್ಚಿನ ಬಡ್ಡಿಯನ್ನು ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಆಮಿಷವನ್ನು ಒಡ್ಡಿ ಹಣವನ್ನು ಸಂಗ್ರಹ ಮಾಡ್ತೀನಿ. ಅಲ್ಲಿಂದ ಅಂದರೆ 2016ರಿಂದ ಕೂಡ ಆರಂಭವಾದಂಥ ಈತನ ಜರ್ನಿ ಈಗ ಸುಮಾರು ಅಂದಾಜು ಪ್ರಾಥಮಿಕ ಮಾಹಿತಿ ಪ್ರಕಾರ 4,500 ಕೋಟಿಗೂ ಹೆಚ್ಚಿನ ಹಣವನ್ನು ಸಂಗ್ರಹ ಮಾಡಿದ್ದಾನೆ ಅನ್ನೊಂದು ಮಾಹಿತಿ ಕೂಡ ಇರುವಂಥದ್ದು. ಆದರೆ ಸದ್ಯಕ್ಕೆ ಆತನ 4 ಅಕೌಂಟ್ಗಳನ್ನು ಫ್ರೀಜ್ ಮಾಡಿದರೆ ಕೇವಲ 400 ಕೋಟಿಯಷ್ಟು ಹಣ ಇರುವಂಥದ್ದು. ಹಾಗಾಗಿ ಉಳಿದಂಥ ಹಣ ಎಲ್ಲಿ ಹೋಯಿತು ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಜೊತೆಗೆ ಕೇವಲ ಸಾಮಾನ್ಯ ಜನರು ಕೇವಲ 10 ಲಕ್ಷ ಹಣವನ್ನು ಬ್ಯಾಂಕ್ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದೇ ಆದರೆ ಅದು IT ಅವರಿಗೆ ಗೊತ್ತಾಗುತ್ತೆ, ಜೊತೆಗೆ ಬ್ಯಾಂಕ್ನವ್ರಿಗೆ ಗೊತ್ತಾಗುತ್ತೆ. ಆದರೆ ಈತನ ಅಕೌಂಟ್ನಲ್ಲಿ ನೂರಾರು ಕೋಟಿ ಸಾವಿರಾರು ಕೋಟಿ ಹಣ ಟ್ರಾನ್ಸಾಕ್ಷನ್ ಇದ್ದು ಜೊತೆಗೆ ಠೇವಣಿ ಇದ್ರೂ ಕೂಡ ಇದು ಅವ್ರಿಗೆ ಹೇಗೆ ಗೊತ್ತಾಗಲಿಲ್ಲ ಅನ್ನೋ ಒಂದು ಗಂಭೀರವಾದಂಥ ಪ್ರಶ್ನೆ ಕೂಡ ಇರುವಂಥದ್ದು. ಜೊತೆಗೆ ಇಲ್ಲಿ RBIನ ಗೈಡ್ಲೈನ್ಸ್ಗಳು ಯಾವೂ ಕೂಡ ಪಾಲನೆ ಆಗಿಲ್ಲ, ಎಲ್ಲವನ್ನು ಕೂಡ ಉಲ್ಲಂಘನೆ ಮಾಡಿ ಇಲ್ಲಿ ಹಣ ವರ್ಗಾವಣೆ ಆಗಿರುವಂಥದ್ದು. ಹಾಗಾಗಿ ಈ ಹಣ ಎಲ್ಲಿ ಹೋಗಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಹಾಗಾಗಿ ಈಗಾಗಲೇ ಬಂಧನ ಆಗಿರುವಂಥ ಶಿವಾನಂದ್ ನಿಲನ್ ಅವರನ್ನು 3 ಕಚೇರಿಗಳು ಕೂಡ ಈಗಾಗಲೇ ಸೀಸ್ ಮಾಡಿದ್ದಾರೆ, ಒಂದು ಅಪಾಯಿಂಟ್ಮೆಂಟ್ ಸೀಸ್ ಮಾಡಿದ್ದಾರೆ. ಜೊತೆಗೆ ಆತನ ಬಳಿ ಇದ್ದಂಥ ಲ್ಯಾಪ್ಟಾಪ್ಗಳಿರ್ಬೋದು, ಡಿಜಿಟಲ್ ಎವಿಡೆನ್ಸ್ಗಳಿರ್ಬೋದು ಅಥವಾ ಪಾಸ್ಪೋರ್ಟ್ಗಳ ಸೀಸ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಸ್ಥಳ ಮಹಜರು ಆಗತ್ತೆ. ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಥಳ ಮಹಜರನ್ನು ಮಾಡೋದಕ್ಕೆ ಮಾಳಮಾರುತಿ ಪೊಲೀಸರು ಮುಂದಾಗಿರುವಂಥದ್ದು. ACP ಸಂತೋಷ್ ಸತ್ನಾಯಕ್ ಅವರ ನೇತೃತ್ವದಲ್ಲಿ ತನಿಖೆ ಕೂಡ ಸದ್ಯ ಆಗ್ತಿರುವಂಥದ್ದು. ಸ್ಥಳ ಮಹಜರನ್ನು ಮಾಡಿ ಇಲ್ಲಿ ಆತ ಏನು ಅಕ್ರಮವನ್ನು ಎಸಗಿದ್ದಾನೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಜೊತೆಗೆ ತಡರಾತ್ರಿ ಶಿವಾನಂದ್ ನಿಲನ್ ಅವರನ್ನ ಬಂಧನ ಮಾಡಲಾಗಿತ್ತು. ಅಂದರೆ ಆತನ ಬಂಧನ ಸುಮಾರು ತಡರಾತ್ರಿವರೆಗೂ ಕೂಡ ಆತನ ಸಂಪೂರ್ಣವಾದಂಥ ವಿಚಾರಣೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಜೊತೆಗೆ ಇವತ್ತು ಕೂಡ ಸ್ಥಳ ಮಹಜರನ್ನು ಮಾಡಿ ಮಧ್ಯಾಹ್ನದ ಹೊತ್ತಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಹಾಗಾಗಿ ಮುಂದೆ ಈ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ, ಜೊತೆಗೆ ಈ ಎಲ್ಲ ಹಣ ಕೂಡ ಎಲ್ಲಿ ಆತ ಹೂಡಿಕೆ ಮಾಡಿದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರವನ್ನು ಪೊಲೀಸರು ತನಿಖೆಯಿಂದ ಹೊರ ಹಾಕಬೇಕಾಗಿರುವಂಥದ್ದು. ಆದರೆ ಇಲ್ಲಿ ದುರಾಸೆ ಮತ್ತು ಹೆಚ್ಚಿನ ಬಡ್ಡಿಗೆ ಸುಮಾರು ಸಾವಿರಾರು ಕೋಟಿ ಹಣವನ್ನು ಹೂಡಿಕೆ ಮಾಡಿದಂಥ ಮಾಜಿ ಸೈನಿಕರಿರ್ಬೋದು, ಜೊತೆಗೆ ಸಾರ್ವಜನಿಕರು ಈಗ ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂಥದ್ದು. ನಮ್ಮ ಹಣ ಹೇಗೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಪಿಂಚಣಿ ಹಣವನ್ನು ಮಾಜಿ ಸೈನಿಕರ ಪಿಂಚಣಿ ಹಣ ಇಲ್ಲಿ ದುರುಪಯೋಗ ಆಗಬಾರ್ದು, ಮುಂದೆ ಈ ರೀತಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತವೇ ಇದನ್ನು ಮಾನಿಟರ್ ಮಾಡಿ ಸ್ವತಃ ಬೆಳಗಾವಿ ಜಿಲ್ಲಾಡಳಿತದಿಂದ ಇದನ್ನು ಸಂಪೂರ್ಣವಾಗಿ ತನಿಖೆಗೆ ಆದೇಶ ನೀಡಿರುವಂಥದ್ದು. ಸದ್ಯ ಇವತ್ತು ಸ್ಥಳ ಮಹಜರಾಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ.